ನಾರಾಯಣ ಯಾವಾಗ ನಾರಾಯಣ ಏನನ್ನೇ ಅಂದಾಗಲೇ ಕಟ್ಟಿಕಟ್ಟುವ ನೀರನ್ನ ಕುಡಿಸಬೇಕು, ಎಣ್ಣೆ ಜ್ಞಾನವನ್ನು ಇವನಿಂದ ಬಿಡಿಸ್ಬೇಕು ಅಂತ ಮಾತನಾಡ್ತಿದಂತೆ. ಅದಕ್ಕೆ ಕುಸುಮಾರ ಹೇಳ್ತಿದ್ದಾಳೆ, ಅಕ್ಕ ಅವನು ಏನ್ರ ಮೇಲ್ರಿ ಏನಾಗೋಯ್ತು? ಅವನೇ ನಮ್ಗೆ ಅತ್ತ ಮಗನೇ ಇಲ್ಲ ಮಾವನ ಮಗನೇ. ಅವನು ಏನ್ರ ಮೇಲೆ ಏನಾಗೋಯ್ತಲ್ಬೇಕ? ಸ್ವಾಮಿ ತೇರುತ್ತಪ್ಪ ಕೇಳ್ಕಾಗಂತ ನೀವು ಯಾರು ಮಾತನಾಡಬೇಡಿ ಅಂತೇಳಿ ಕುಸುಮಾರೆ ಅಂದಾಗ ಆ ಕುಸುಮಾರೆ ಹೇಳ್ತಿದ್ದಾಳೆ, ಸ್ವಾಮಿ ದಾಸಪ್ಪ ನಾವು ಬೆಳಗಿರಿ ರಂಗಸ್ವಾಮಿಯವರಿಗೆ ಒಕ್ಕಲಾಗಿದ್ದೀವಿ ದಾಸಪ್ಪ. ಸ್ವಾಮಿ ತೇರು ಯಾವತ್ತು, ತಪ್ಪ ಯಾವತ್ತು, ಸೇವೆ ಯಾವತ್ತು ಅಂತ ಕೇಳುವಾಗ ಏ ಸ್ವಾಲಗ್ರ ನೀವು ನೋಡಿದ್ರೆ ಕಾಡು ಸ್ವಾಲಗಿತ್ತರು. ಹೌದು, ನಾರಾಯಣ ಅಂದ್ರೆ ನಾಮಧಾರಿ, ಓಮಧಾರಿ, ಬ್ರಾಹ್ಮಣರ ಉತ್ತಮ. ನಿಮಗೇನಕ್ಕೆ ಬೇಕು ಸ್ವಾಮಿ ತೇರುತ್ತಪ್ಪ ಹೋಗಿ ಅಂದಾಗ, ಸ್ವಾಮಿ ಹೇಗೆ ಅಂದ್ರೆ ನಮ್ಮ ತಂದೆ ಬೊಮ್ಮೆಗೌಡರಿಗೆ ಬಡತಾರ ಇದ್ದಾಗ ಭಾಗ್ಯ ಕೊಟ್ಟವರು ಶ್ರೀಮನ್ ನಾರಾಯಣ. ನಾವು ಬೆಳಗಿನ ಸ್ವಾಮಿಯವರಿಗೆ ಒಕ್ಕಲಾಗಿದ್ದೀವಿ. ನೀವು ಸ್ವಾಮಿ ತೇರುತ್ತಪ್ಪವನ್ನು ನಮ್ಗೆ ಹೇಳ್ಬಿಟ್ರೆ, ಸ್ವಾಮಿ ತೇರುತ್ತಪ್ಪವನ್ನು ನೀವು ನಮ್ಗೆ ಹೇಳ್ಬಿಟ್ರಿ ನಾವು ಸ್ವಾಮಿ ತೇರುಂದತ್ತು ಇಟ್ಕೊಂಡು ನೆರೆದು ಬರ ತೇರಿಗೆ ನಾವು ಅವನಕ್ಕೆ ಕಾಯನ್ನ ಹೊಡೆದ್ರೆ ಇನ್ನೂ ರಂಗರಿಗೆ ವೈಭೋಗ ಸ್ವಾಮಿ ವಾಲಾಡಿ ಬರ್ತಕ್ಕಂಥ ತೇರಿಗೆ ಹೊಡೆದ್ರೆ ನಾವು ಅವನಕ್ಕೆ ಕಾಯ, ಇಂದು ರಂಗೈನಿಗೆ ವೈಭೋಗ ಹೇಳಿ ಅಂದಾಗ ಸ್ವಾಮಿಗಳೇ ಸ್ವಾಮಿ ತೇರುತ್ತಪ್ಪ ಕೇಳ್ತಿದಾರಲ್ಲ, ಸ್ವಾಮಿ ತೇರುತ್ತಪ್ಪನ್ನು ಕೇಳ್ತಿದಾರಲ್ಲ. ಹೌದು, ಸ್ವಾಮಿ ತೇರುತ್ತಪ್ಪನ ನಾನು ನಿಮ್ಗೆ ಹೇಳತ್ ಕೂತ್ಕೊಂಡ್ರಿ, ನನಗೂ ನೋಡಿದ್ರೆ ಇಬ್ರು ಅಂದ್ರಂತೆ. ಏನಯ್ಯ ದಾಸಯ್ಯ ನಿನಗೆ ಇಬ್ರು ಅಂದ್ರೆ ಏನು ಅಂದಾಗ ಸ್ವಾಮಿಗಳೇ ನನಗೆ ನೋಡಿದ್ರೆ ಇಬ್ರು ಇರ್ತರು, ನೀವು ತೇರುತ್ತಪ್ಪ ಕೇಳಿದ್ರಿ ಅಂತ ನಾನು ಹೇಳ್ತಾ ಕೂತ್ಕೊಂಡ್ರಿ.
ನನ್ನನ್ನು ಸುಮ್ಮನ್ ಬಿಟ್ಟಾರ. ನನ್ನಿಂದ ಆಗಲ್ಲ ತಿರುಗಪ್ಪ ಹೇಳೋದಕ್ಕೆ. ಹೋಗಿ ನೀರನ್ನ ತಕೊಂಡು ಪೂಡ್ ಹೋಗಿ ಅಂದ್ರಂತೆ. ದಾಸಪ್ಪ ನೀವು ಸುಮ್ಮನೆ